ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು FDS ಅಕಾಡೆಮಿ. ನಾವು ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಏನು ಮಾಡೋಣ, ಇವತ್ತಿಂದು ಕರೆಂಟ್ ಅಫೇರ್ಸ್ಗಳನ್ನ ನಾನು ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ಸು, ಹಿಂದೂ ನ್ಯೂಸ್ ಪೇಪರು, PIB, ಆಲ್ ಇಂಡಿಯಾ ರೇಡಿಯೋಗಳನ್ನು ರೆಫರ್ ಮಾಡಿಬಿಟ್ಟು ನಿಮ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನ ಕೊಡ್ತಿದ್ದೀನಿ. ಸ್ಟೇಟ್ ಗೌರ್ಮೆಂಟಿಗೆ ಹೆಲ್ಪ್ ಆಗೋ ಥರ ಅಂತಂದರೆ ಪ್ರಜಾವಾಣಿ ಪೇಪರ್ನ ರೆಫರ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಿದ್ದೀನಿ. ನೋಡಿ, ಇವತ್ತಿನ ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವತ್ತು ಕೊಟೇಶನ್ ಏನಿದಾನ, ಮಾರ್ನಿಂಗ್ ಬೂಸ್ಟರ್ ಏನಿದಾನ, ಇಫ್ ಯುವರ್ ಕಂಪ್ಯಾಷನ್ ಡಸ್ ನಾಟ್ ಇನ್ಕ್ಲೂಡ್ ಯುವರ್ ಸೆಲ್ಫ್ ಇಟ್ ಈಸ್ ಇನ್ಕಂಪ್ಲೀಟ್. ವೆರಿ ವೆರಿ ಮೀನಿಂಗ್ಫುಲ್ ಅಂಡ್ ಮೋಟಿವೇಟೆಡ್ ಥಾಟ್. ಇದ್ರ ಜೊತೆಗೆ ನಾವು ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟೇಟ್ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ, ನಿನ್ನೆ ಹೈಕೋರ್ಟ್ ಏನ್ ಹೇಳಿದೆ, ಆರ್ಥಿಕ ಸಬಲ ಹೆಂಡತಿಗೆ ಜೀವನಾಂಶ ನೀಡಬೇಕಿಲ್ಲ ಅನ್ನೋದೊಂದು ವರ್ಡಿಕ್ಟ್ ಅನ್ನು ಕೊಟ್ಟಿದ್ದಾರೆ. ಮೊದಲೇನಿತ್ತು, ಜೀವನಾಂಶ ಹೆಣ್ಮಗಳು ಮ್ಯಾರೇಜ್ ಆಗ್ಬಿಟ್ರೆ, ಗಂಡನ ಬಿಟ್ಕೊಟ್ಟಾಗ ಅಥವಾ ಡೈವರ್ಸ್ ಆದಾಗ ಅವಳಿಗೆ ಒಂದು ಜೀವನಾಂಶ ಕೊಡ್ಬೇಕಂತದ್ದು ಒಂದು ಇದಿತ್ತು. ಈಗೇನಾಗಿದೆ, ಗೌರ್ಮೆಂಟ್ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಆರ್ಥಿಕವಾಗಿ ಸಮಾನಾಂಶ ಇದ್ದಾರೆ, ಹೆಂಡತಿ ಆರ್ಥಿಕವಾಗಿ ಸದೃಢಳಾಗಿದ್ದು ಗಂಡನಿಗಿಂತ ಹೆಚ್ಚು ಸಂಪಾದಿಸ್ತಾಳೆ ಅಂದರೆ ಅವಾಗ ಮಕ್ಕಳು ನೋಡ್ತಕ್ಕಂಥ ಹೊಂದಾಣಿಕೆ ಏನಿರ್ತದಲ್ಲ ಹೆಂಡತಿಗೆ, ಅದು ಗಂಡನಿಂದ ಏನು ಜೀವನಾಂಶ ಪಡೆಯುವಂತೆ ಆಲಿಸಲಾಗೋದಿಲ್ಲ ಅಂತ. ಬೇಕಾದ್ರೆ ಗಂಡ ಕೊಡ್ಬೋದು, ಬಟ್ ಕೊಡುವು ಮ್ಯಾಂಡೇಟರಿ ಅಂತ ಕೋರ್ಟ್ ಹೇಳಲ್ಲ ಅಂತೇಳಿ ಹೇಳಿದೆ. ಇದು ವರ್ಡಿಕ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಯಾವ್ದ್ರ ಅಂತಂದ್ರೆ 2005ರ ಆಕ್ಟ್ ಪ್ರಕಾರ ನಾವೇನ್ ಮಾಡ್ತೀವಿ, ಹೆಣ್ಮಗಳಿಗೆ ಒಂದು ಜೀವನಾಂಶವನ್ನ ಕೊಡತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಅದು ಇವಾಗ ಏನಾಗಿದೆ, ಕೋರ್ಟ್ ಕೊಡಂಗೆ ಇಲ್ಲ ಅಥವಾ ಫೋರ್ಸಿಬಲ್ ಆಗಿ ಮಾಡಂಗಿಲ್ಲ, ಕೋರ್ಟ್ ಹೇಳೋದಿಲ್ಲ ಅಂತ ಕೋರ್ಟ್ ಕೊಟ್ಟಿದೆ. ಜಸ್ಟ್ ತಿಳ್ಕೊಳ್ಳಿ ಇದು ಏನ್ ಸುದ್ದಿ ಅಂತ. ಫ್ರೆಂಡ್ಸ್, ಇನ್ನೊಂದು ಏನ್ ನ್ಯೂಸ್ ಇದೆ ಅಂತಂದ್ರೆ, ನಿನ್ನೆ ಏನಾಗಿತ್ತು, ಆಲ್ ಗ್ರಾಮ ಪಂಚಾಯತ್ ಏನ್ ಮಿನಿಸ್ಟರ್ಗಳು ಇರ್ತಾರಲ್ಲ ಸ್ಟೇಟ್ದು, ಅದು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತಲ್ಲ, ಅದೊಂದು ಮೀಟಿಂಗ್ ಆಯ್ತು, ಒಂದು ಫಂಕ್ಷನ್ ಆಗಿದೆ. ಅಂದ್ರೆ ಒಂದು ಅಧ್ಯಕ್ಷಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು. ಎಲ್ಲಿ ಅಂತಂದ್ರೆ ನವದೆಹಲಿಯಲ್ಲಿ ಆಗಿದೆ. ಎದಕ್ ಪ್ರಕಾರ ಅಂತ, ಅದ್ರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಏನಿದ್ರ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರ್ತಾರಲ್ಲ, ಅವರು ಎಲ್ಲಾ ಗ್ರಾಮೀಣ ಅಭಿವೃದ್ಧಿ ಸಚಿವರುಗಳು ಒಂದು ಸಚಿವರ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅಲ್ಲೇನಾಗಿದೆ ಅಂತಂದ್ರೆ, ಜುಲೈ 1ರಿಂದ 1 ಜುಲೈನಿಂದ ಏನಾಗಿದೆ, ಎಲ್ಲ ಗ್ರಾಮ ಪಂಚಾಯತ್ಗಳನ್ನ MG ನರೇಗಾ ಏನು ಸ್ಕೀಮ್ ಇತ್ತಲ್ಲ, ಅದಕ್ಕಿಂತ ಮೊದಲು ನರೇಗಾ ಅಂತ ಕರಿತಿದ್ರಲ್ಲ 2005ರಲ್ಲಿ, ಆಮೇಲೆ MG ನರೇಗಾ ಇತ್ತು 2006ರಲ್ಲಿ, ಅದು ಇಂಪ್ಲಿಮೆಂಟ್ ಆಗಿದೆ 2008ರಲ್ಲಿ. ಈ ತರ ಆಗಿತ್ತಲ್ಲ, ಇದು ಏನಾಗಿದೆ, ಅವಾಗ ಏನಾಯ್ತು, MG ನರೇಗಾ ಸ್ಕೀಮ್ ಪ್ರಕಾರ ನಮ್ಗೆ ಎಷ್ಟು ಡೇಸ್ ಎಂಪ್ಲಾಯ್ಮೆಂಟ್ ಕೊಡ್ತಿದ್ರು, 100 ಡೇಸ್ ಗ್ಯಾರಂಟಿಯನ್ನ ಕೊಡ್ತಾ ಇದ್ರು, ಉದ್ಯೋಗ ಖಾತ್ರಿ ಅಂತ ಏನ್ ಕರಿತೇವಲ್ಲ ಅಲ್ಲಿ. ಅವಾಗ ಏನಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ ಆಗಿ 100% ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಿತ್ತು. ಇವಾಗ ಏನಿದೆ, ಈಗ MG ನರೇಗಾವನ್ನ ತೆಗೆದ್ಬಿಟ್ಟು ಏನ್ ಮಾಡಿದ್ದಾರೆ, ವಿಬಿ ಗ್ರಾಮ್ಜಿ ಏನ್ ಮಾಡಿದ್ರು, ವಿಕಸಿತ್ ಭಾರತ್ ಗ್ಯಾರಂಟಿ ರೂರಲ್ ಎಂಪ್ಲಾಯ್ಮೆಂಟ್ ಆಜೀವಿಕಾ ಮಿಷನ್ ಅಂತ ಏನ್ ಮಾಡಿದಾರಲ್ಲ, ಗ್ರಾಮ್ಜಿ. ಇದು ಏನಾಗಿದೆ ಅಂತಂದ್ರೆ, ಇಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಏನಾದ್ರೆ 60-40 ಶೇರ್ ಮಾಡಬೇಕು ಅಂತೇಳಿ ಇದ್ರ ಪ್ರಕಾರ ಇದೆ. ಆಮೇಲೆ ಇದು ಏನಾಗಿದೆ, 90:10 ಏನು ಸ್ಟೇಟ್ಗಳು ಆದಂತ ಹಿಲಿ ಸ್ಟೇಷನ್ಸ್ ಅಲ್ಲಿ ಇರ್ತಾವಲ್ಲ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು 90:10 ಅಮೌಂಟ್ ಅನ್ನ ಪೇ ಮಾಡ್ಬೇಕಂತ ಅನ್ನೋದು ಈ ಸ್ಕೀಮ್ ಪ್ರಕಾರ ಇದೆ. ಅದಕ್ಕೆ ಏನ್ ಮಾಡಿದ್ರೆ, ನಮ್ಮ ಈಶ್ವರ್ ಖಂಡ್ರೆ ಅವ್ರು ಏನ್ ಮಾಡಿದ್ದಾರೆ, VBG ಏನಿದೆಲ್ಲ, ವಿಕಸಿತ್ ಭಾರತ್ ಅನ್ನ ತೆಗೆದ್ಬಿಟ್ಟು, ಆಲ್ರೆಡಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಫೇಮಸ್ ನೇಮ್ ಇದೆ, ಮಹಾತ್ಮ ಗಾಂಧೀಜಿ ಅಂತ ಇಟ್ರಿ, ಮುಂದಿನ ಬೇಕಾದ್ರೆ ನೀವು ಕಂಟಿನ್ಯೂ ಮಾಡಿ. ಬಟ್ ಏನ್ ಮಾಡಿ, ಶೇರ್ 100% ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಸ್ಟೇಟ್ ಮಾಡಕ್ ಆಗಲ್ಲ, ಮಾಡಿದ್ರೆ ಇದಾಗುತ್ತೆ, ಕಷ್ಟ ಆಗುತ್ತೆ ಅಂತೇಳಿ ಅವರು ಒಂದು ಥಾಟ್ ಅನ್ನ ಅಲ್ಲಿ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನ್ಯೂಸ್ ನಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಕರೆಂಟ್ ಅಫೇರ್ಸ್ ಸ್ವಲ್ಪ ಲಾರ್ಜ್ ಆಗಬಹುದು, ಯಾಕಂದ್ರೆ ನಿನ್ನಿಂದ ಇವತ್ತಿಂದ 2 ಕವರ್ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಡೇ ಅಂತಾನೆ 29 ಜೂನ್ಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ, ಯಾರ್ದು ಬರ್ತ್ ಆನಿವರ್ಸರಿ ಆಗಿರುತ್ತೆ ಅಂದ್ರೆ PC ಮಹಲ್ನೋಬಿಸ್ ಅವ್ರದ ಒಂದು ಬರ್ಡೇ ಆಗಿರುತ್ತೆ, ಮಹಲ್ನೋಬಿಸ್ ಅವ್ರದ್ದಾಗಿರುತ್ತೆ. ಈ ವರ್ಷದ ಥೀಮ್ ಏನಂತ ಅಂದ್ರೆ, ಸ್ಟ್ರೆಂಥನಿಂಗ್ ದ ಯೂಸ್ ಆಫ್ ಸ್ಟಾಟಿಸ್ಟಿಕ್ ಫಾರ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅನ್ನೋದನ್ನ ನಮಗೂ ಈ ವರ್ಷದ ಥೀಮ್ ಆಗಿರುತ್ತೆ. ಇದು ಯಾವ ಫಂಡೆಡ್ ಮಾಡಿರ್ತಾರೆ ಅಂತಂದ್ರೆ, ಇದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಡೇ ಅನ್ನು ಫಂಡೆಡ್ ಬೈ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್.
ಇವತ್ತಿಂದು ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರೆ ಗ್ರಾಮ ಪಂಚಾಯತ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಗ್ರಾಮ ಪಂಚಾಯತ್ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು, ಯಾಕಂದ್ರೆ ಇವಾಗ ನೋಡಿರ್ಬೋದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳನ್ನ ನಾವೀಗ ನೋಡ್ಬೋದಾಗಿದೆ. ಗ್ರಾಮ ಪಂಚಾಯತ್ ನಮಗೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1992 ಪ್ರಕಾರ ಗ್ರಾಮ ಪಂಚಾಯತ್ ಬಗ್ಗೆ ಹೇಳುತ್ತೆ. ಗ್ರಾಮ ಪಂಚಾಯತ್ ಫಾರ್ಟ್ 9 ಆರ್ಟಿಕಲ್ 243 ಟು 243 ವರೆಗೂ ಪಂಚಾಯತ್ ಬಗ್ಗೆ ಹೇಳುತ್ತೆ. 243 ಏನ್ ಹೇಳುತ್ತೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಅನ್ನು ಮಾಡಬೇಕು. 243 ಏನ್ ಹೇಳುತ್ತೆ ಅಂದ್ರೆ ಪವರ್ಸ್ ಅಂತ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುತ್ತೆ. ಆಮೇಲೆ 243 ಏನ್ ಹೇಳುತ್ತೆ ಲೆವಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಈ 243 ಏನಿರುತ್ತೆ ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಪಂಚಾಯತ್ ಎಲೆಕ್ಷನ್ ಹೆಲ್ಡ್ ಮಾಡ್ಬೇಕಂತ ಹೇಳುತ್ತೆ. 11th ಶೆಡ್ಯೂಲ್ ಏನ್ ಹೇಳುತ್ತೆ ಇದು 29 ಸಬ್ಜೆಕ್ಟ್ ಅನ್ನು ಪಂಚಾಯತಿಗೆ ಹಾಕಿದ್ದಾರೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಅದಕ್ಕೆ ಇದು ನೆನಪಿರ್ಬೇಕು. ನೆಕ್ಸ್ಟ್ ನೋಡಿ, ಇವತ್ತಿಂದು ನೆಕ್ಸ್ಟ್ ಟಾಪಿಕ್ ಪ್ರಾಜೆಕ್ಟ್ ಬ್ರಹ್ಮಾಂಕ ಅಂತಿದೆ. ಇದೇನಂತಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು. ಯಾರು ಬಾರ್ಡರ್ ಏರಿಯಾಸ್, ಹೈ ಅಲ್ಟಿಟ್ಯೂಡ್ ಬಾರ್ಡರ್ ಏರಿಯಾಸ್ ನಲ್ಲಿ ಏನಿರ್ತಾವಲ್ಲ ರೋಡ್ ಅನ್ನ ಬಿಲ್ಡ್ ಮಾಡೋದೇ ಇದರದೊಂದು ಇನಿಷಿಯೇಟಿವ್. ಇಂಪ್ರೂವ್ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡೋದೇ ಇದರದ್ದು ಒಂದು ಇನಿಷಿಯೇಟಿವ್ ಪ್ರಾಜೆಕ್ಟ್ ಆಗಿರುತ್ತೆ. ಪ್ರಾಜೆಕ್ಟ್ ಬ್ರಹ್ಮಾಂಕ ಅಂತೇಳಿ ಅದನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಇದು ಗೊತ್ತಿರ್ಬೇಕು. ಜಸ್ಟ್ ಪ್ರಾಜೆಕ್ಟ್ ಬ್ರಹ್ಮಾಂಕ ಅಂದ್ರೆ ಏನ್ ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಎಕ್ಸರ್ಸೈಸ್ ರಿಮ್ ಪ್ಯಾಂಕ್ 2026 ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ? ಇದು ರಿಮ್ ಆಫ್ ಸ್ಪೆಸಿಫಿಕ್ ಓಷನ್ ರೀಜನ್ ನಲ್ಲಿ ಇದನ್ನ ನಾವು ನೋಡಬಹುದಾಗಿದೆ. ಇದು US ಕಂಡಕ್ಟ್ ಮಾಡುತ್ತೆ. ಯುನೈಟೆಡ್ ಸ್ಟೇಟ್ ನೇವಲ್ ಅರೌಂಡ್ ಹವೈನ್ ಐಲ್ಯಾಂಡ್ ಇರುತ್ತಲ್ಲ ಅಲ್ಲಿ ಇದನ್ನ ಕಂಡಕ್ಟ್ ಮಾಡುತ್ತೆ. ಫೋಕಸ್ ಏನಂತಂದ್ರೆ ಸೆಕ್ಯೂರಿಟಿ, ಇಂಟರ್ ಅಪರಬಿಲಿಟಿ, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್, ಡಿಸಾಸ್ಟರ್ ರಿಲೀಫ್. ಇದು ಎಷ್ಟು ವರ್ಷಕ್ಕೊಮ್ಮೆ ಮಾಡುತ್ತೆ? ನಿಯರ್ಲಿ ಆಗಿ ಕಂಡಕ್ಟ್ ಮಾಡ್ತೀವಿ. ಇಂಡಿಯಾ ಪಾರ್ಟಿಸಿಪೇಟ್ ಇಂಡಿಯಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಜಸ್ಟ್ ನಮ್ಗೆ ಇಲ್ಲಿ ಏನ್ ಗೊತ್ತಿರಬೇಕು, ಎಕ್ಸರ್ಸೈಸ್ ರಿಂಪ್ಯಾಕ್ ಯಾರು ಕಂಡಕ್ಟ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟಾಪಿಕ್ ನೋಡಿ ಇವತ್ತಿಂದು K9 ವಜ್ರಾ ಟಿ ಇದೆಲ್ಲ, ಇದು ಏನು ಅಂತಂದ್ರೆ ಇದು ಒಂದು ಇಂಡಿಜಿನಿಯಸ್ಲಿ ಮಾಡ್ತಕ್ಕಂಥ ಒಂದು ಸೆಲ್ಫ್ ಪ್ರೊಪೆಲ್ಡ್ ಟ್ರ್ಯಾಕರ್ ಹೌಸ್ ರಿಡ್ಜ್ ಆಗಿರುತ್ತೆ. ಇದು ಹೌಡ್ಜರ್ ಆಗಿರುತ್ತೆ. ಓಕೆನಾ, ತೋಪು ಅಂತ ಕರೀತಲ್ಲ, ತೋಪಾಗಿರುತ್ತೆ. ಇದನ್ನ ನಮ್ಮ ಇಂಡಿಯನ್ ಆರ್ಮಿ ಯೂಸ್ ಮಾಡ್ತಾರೆ. ಇದು ಯಾರು ಡೆವಲಪ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದ್ರೆ ಲಾರ್ಸನ್ ಅಂಡ್ ಟರ್ಬೋ ಇದೆಯಲ್ಲ, ಇದು ಸೌತ್ ಕೇರಳದಲ್ಲಿ ಅದು ಲಾರ್ಸನ್ ಟರ್ಬೋ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಸೂಟೇಬಲ್ ಫಾರ್ ಆಪರೇಷನ್ ಇನ್ ಡೆಸರ್ಟ್ ಅಂಡ್ ವೆರಿಡ್ ಟೆರನ್ ರೀಜನ್ ಅಲ್ಲಿ ಇದು ಆಪರೇಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. K9 ವಜ್ರಾ ಟಿ ಏನು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು, ಅಷ್ಟೇ ಸಾಕು. ನೆಕ್ಸ್ಟ್ ನೋಡಿ, ಇದೊಂದು ಆತ್ಮನಿರ್ಭರ್ ಭಾರತದ ಒಂದು ಇನಿಷಿಯೇಟಿವ್ ಕೂಡ ಆಗಿರುತ್ತೆ. ಇವತ್ತಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರೆ ವೈಟ್ ರಂಪ್ಡ್ ವಲ್ಚರ್. ಏನ್ ಇದು ಹದ್ದು ಅಂತ ಕರಿತೇವಲ್ಲ, ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ ಇದು. ಇದು ಏನಿರೋದು ನ್ಯೂಸ್ ನಲ್ಲಿ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಡೈಕ್ಲೋಫೆನಾಕ್ ಅಂತೇಳಿ ಒಂದು ಟಾಕ್ಸಿಕ್ ಒಂದು ಮೆಡಿಸಿನ್ ಇದೆ. ಇದು ಒಂದು ವೆಟರ್ನರಿ ಡ್ರಗ್ ಇದೆ. ಇದು ಒಂದು ಈಗ ದನಗಳು ಇಂಜೆಕ್ಷನ್ ಮಾಡಿರ್ತಾರೆ, ದನಗಳು ಸತ್ತೋಗಿರುತ್ತಲ್ಲ ಅದನ್ನ ಈ ರಣಹದ್ದು ತಿನ್ನುತ್ತೆ. ಅದಕ್ಕೆ ಏನಾಗಿರುತ್ತೆ, ಇದರಿಂದ ರಣಹದ್ದುಗಳು ಒಂದು ವಲ್ಚರಿಗೆ ಒಂದು ರೋಗ ಬರ್ತಾ ಇದೆ, ಅದ್ರದ್ದು ಡೆತ್ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ಯಾವುದು ಡೈಕ್ಲೋಫೆನಾಕ್ ಅಂತ ಒಂದು ಟಾಕ್ಸಿಕ್ ಇದೆ. ಇದು ಮೇಜರ್ ಡಿಕ್ಲೈನ್ ಡ್ಯೂ ಟು ದ ಈ ಹದ್ದುಗಳು ಕಡಿಮೆ ಆಗೋಕ್ಕೆ ಕಾರಣನೇ ಇದು ಡೈಕ್ಲೋಫೆನಾಕ್ ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ಇದೆಂದ್ರೆ ಪ್ರಾಣದನ್ನ ನಾವು ಪ್ರೊಟೆಕ್ಟೆಡ್ ಅಂದ್ರೆ ಸೈಟ್ಸ್ ಅಪೆಂಡಿಕ್ಸ್ ಸೆಕೆಂಡ್ ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದೇವೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ಎಲ್ಲ ಕಡೆ ನಾವು ನೋಡಬಹುದಾಗಿದೆ. ಏನ್ ಮೇಜರ್ ನೀವು ಡೈಕ್ಲೋಫೆನಾಕ್ ಏನ್ ಎಫೆಕ್ಟ್ ಇಂದ ಇದರ ಸಂತತಿ ನಾವು ಕಡಿಮೆ ಆಗುತ್ತಾ ಇದೆ ಅಂತೇಳಿ ನಮ್ಗೆ ನೋಡ್ಬೇಕಾಗಿದೆ. ಫ್ರೆಂಡ್ಸ್, ಇವತ್ತಿನ MCQ ನೋಡೋದಾದ್ರೆ UPSC ಪ್ರಿಲಿಮ್ಸ್ MCQ ಪ್ರಕಾರ ನೋಡೋದಾದ್ರೆ ಜಸ್ಟ್ ಒಂದು ರಿಮೆಂಬರ್ಸ್ ನೋಡ್ರಿ. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಮಾಡ್ತೀವಿ ಯಾಕಂತಾರೆ ಇದು ಪ್ರಶಾಂತ್ PC ಮಹಾಲ್ಬೋಸ್ ಅವರ ಒಂದು ಬರ್ಡೇ ಆಗಿರುತ್ತೆ, ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಇವತ್ತಿನ MCQ ನೋಡೋದಾದ್ರೆ ಪಂಚಾಯತ್ ರಾಜ್ ಇಸ್ ಪ್ರೊವೈಡೆಡ್ ಕಾನ್ಸ್ಟಿಟ್ಯೂಷನ್ ಯಾವ್ದು ಆರ್ಟಿಕಲ್ ಪ್ರಕಾರ ಯಾವ್ದು ಅಮೆಂಡ್ಮೆಂಟ್ 73rd ಅಮೆಂಡ್ಮೆಂಟ್ ಪ್ರಕಾರ ಮಾಡಲಾಗಿದೆ ಅನ್ನೋದು ನಮ್ಗೆ. ನೆಕ್ಸ್ಟ್ ಎಕ್ಸಸೈಸ್ ಇಂಪ್ಯಾಕ್ಟ್ ಎದರದು, ಇದೊಂದು ನ್ಯಾವಲ್ ಎಕ್ಸರ್ಸೈಸ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವುದು ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಯಾವುದು US ನ್ಯಾವಲ್ ಬೇಸ್ ಮಾಡಿರುತ್ತೆ. ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ನೆಕ್ಸ್ಟ್ ಅಂದ್ರೆ
K9 ವಜ್ರಾಟಿ. ಇದು ಏನಿದು, ಇದು ಒಂದು ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಒಂದು ಗನ್ ಆಗಿರುತ್ತೆ, ತೋಪು ಆಗಿರುತ್ತೆ. ಇದು ತೋಪಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇವತ್ತಿಂದು ಇಂಪಾರ್ಟೆಂಟ್ MCQ ಅಂತ, ದ ವೈಟ್ ರಂಪ್ಡ್ ವಲ್ಚರ್ ಈಸ್ ಯಾವ್ದ್ರ ಸ್ಟೇಟಸ್ ಆಗಿ ಏನಿರುತ್ತೆ, ಇದ್ರದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಕರೆಂಟ್ ಅಫೇರ್ಸ್, ಸ್ಟೇಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡಿದ್ದೇವೆ, ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳನ್ನು ನೋಡಿದ್ದೇವೆ, ನ್ಯೂಸ್ನಲ್ಲಿ ಪ್ಲೇಸಸ್ ಏನೇನು ನ್ಯೂಸ್ನಾಗ ಏನೇನಿದೆ ಅನ್ನೋದನ್ನ ನೋಡಿದ್ದೇವೆ. ಕರೆಂಟ್ ಅಫೇರ್ಸ್ ಆಫ್ ದ ಡೇ ಎಷ್ಟು ನೋಡಿದ್ರೆ ಸಾಕು, ಬೇರೆ ಏನು ಬೇಡ. ಎಲ್ಲನೂ ರೆಫರ್ ಮಾಡಿಬಿಟ್ಟು ನಿಮ್ಗೆ ಕರೆಂಟ್ ಆಗಿ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತೀವಿ.